ಏನು ಸಿಕ್ಕಿಲ್ಲ ಅದಕ್ಕೆ ಬಂದ್ಬಿಟ್ಟು ರತ್ತೆ ಎಲ್ಲ ನೋಡಿ ಇಲ್ಲಿ ಬಿದ್ದಿದೆ. ಕಾಡು ಪ್ರಾಣಿಗಳು ತಿಂತಿದ್ರು ರೂಢಿ ಹೆಚ್ಚೆ ಗುರುತು ನೋಡಿ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಲಾಸ್ಟ್ ಟೈಮ್ ಇಲ್ಲಿ ಹೋಗಿತ್ತು ಗೊತ್ತಾ ಚಿರತೆ 20 ಅಡಿ ಇದೆ ಆಳ. ಇಲ್ಲಿ ರತ್ತೆ ಯಾಕೆ ಬಂತು ಕರ್ಕೊ ಹೋಗದೆ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವಾಗ ಬೆಳಿಗ್ಗೆ 4 ಗಂಟೆ ಆಗಿದೆ, ಇನ್ನೂ ಬೆಳಗಾಗಿಲ್ಲ. ಸೊ ಏನಕ್ಕಪ್ಪ ಇಷ್ಟು ಬೇಗ ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ಇವತ್ತು ಈ ವಿಡಿಯೋದಲ್ಲಿ ನಾನು ನಮ್ಮ ಅಮ್ಮನಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಚಿರತೆ ಬಂದಿದೆ ಅಂತ. ಇವಾಗ ಹೋಗಿ ಚಿರತೆ ಬಂದು ನಮ್ಮ ನಾಯಿನ ಎತ್ಕೊಂಡು ಹೊರಟೋಗಿದೆ ಅಂದ್ಬಿಟ್ಟು ಹೇಳ್ಬೇಕು. ಲಾಸ್ಟ್ ಟೈಮ್ ಒಂದು ಆಡ್ಮರಿನ ಬೇಟೆ ಆಡಿತ್ತಲ್ಲ ಚಿರತೆ, ಇದೇ ಥರಲ್ಲಿ ಹೀಗೆ ತಗೊಂಡೋಗಿದ್ದು. ಸೊ ಅದಾಗಿ ಸುಮಾರು 2-3 ತಿಂಗಳ ಹಿಂದೆ ಅದು. ಇವಾಗ ಮತ್ತೆ ಹೇಳಿದ್ರೆ ಮೋಸ್ಟ್ಲಿ ನಂಬೋದು. ಹೇಗೂ ಕರೆಂಟ್ ಇಲ್ಲ ಇವಾಗ ಹೋಗಿ ಹೇಳೋಣ ಬನ್ನಿ. ಚಿರತೆ ಬಂದದ. ಇಲ್ಲೇನೋ ರಕ್ತ ಎಲ್ಲ ಸುರಿದದ. ಏನು ರಕ್ತ ನಾಯಿಗೆ ಎತ್ಕೊಂಡೋಯ್ತಾನೋ. ನೋಡಿದ್ಯಾ ಅದಲ್ಲಿ ಹೆಜ್ಜೆ ಗುರ್ತಲ್ಲ ಇಲ್ಲ ಅದೇ ಲಾಸ್ಟ್ ಟೈಮ್ ಹೋಗಿತ್ತಲ್ಲ ಚಿರತೆ, ಅದೇ ರೂಟಲ್ಲಿ ಹೋಗಿದೆ. ಬಟ್ ಏನು ಹಿಡ್ಕೊಂಡು ಹೋಗಿದೆ ಅಂತ ಗೊತ್ತಿಲ್ಲ, ಅದನ್ನೇ ನೋಡ್ತಾ ಇದ್ದೀವಿ. ಅಲ್ಲೇ ಇಲ್ಲಿ ಬಂದು ಹೋಗದ ಬರ್ತಿರ್ನಿಲ್ಲ, ಕತ್ಲೆ ಅಲ್ವಾ ನೋಡಲ್ಲಿ. ಯಾಕೆ ಪತ್ತೆ ಮಾಡಿದೆ? ನಾಯಿನ ಜೇನ ಕಣ ಇಲ್ಲ ಇಲ್ಲಿ ಏನು ತಿಂದಿಲ್ಲ ಈಗ. ಲಾಸ್ಟ್ ಟೈಮ್ ಹೋಗಿತ್ತಲ್ಲ ಅದೇ ರೂಟಲ್ಲಿ ಹೋಗಿದೆ ಚಿರತೆ. ಯಾಕಂದ್ರೆ ಬದ್ರೋಗು ಕಟ್ಟಿಲ್ಲ ಇದನ್ನ. ಆ ರಕ್ತ ಮತ್ತೆ ಅದ್ರ ಹೆಜ್ಜೆ ಗುರುತು ಎಲ್ಲ ಇದೆ. ಬಂದ್ಬಿಡುತ್ತೆ ನಡೆ. ಮೇಡಮ್ದ ಏನು ಸಿಕ್ಕಿಲ್ಲ ಅದಕ್ಕೆ ಬಂದ್ಬಿಟ್ಟದ್ದು. ಹುಡುಗಾಟ ಆಡ್ಬೇಡ ರೀಪ್ಪ. ಎಲ್ಲೇ ಬಂದು ಎಲ್ಲೇ ಹೋಯ್ತು ನಡೇವ. 4 ಗಂಟೆ ಸುಮ್ಮನೆ ನೋಡ್ಕೊಳ್ತೀನಿ. ಇನ್ನೂ ಬೆಳಗಾಗಿಲ್ಲ, ಇವಾಗ ಹೋಗೋದು ಡೇಂಜರು. ಬೆಳಿಗ್ಗೆ ಹೋಗಿ ನೋಡೋಣ ಏನಾಗಿದೆ ಏನಂತ ಗೊತ್ತಾಗುತ್ತೆ. ಆಳ್ಮೇಲೆ ಬಂದ್ಬಿಟ್ಟದಂತ ಹೇಳಿ ಎತ್ತ ಏನು ಸಿಕ್ಕಿಲ್ಲ ಅಂದರೆ ಇಲ್ಲ ಕಣ. ಇದೇನೋ ಅತ್ತೆ ಬಿದ್ದದೆ, ದೊಡ್ಡ ನಾಯಿನ ಜಾಪಟಿ ಇಲ್ಲ ಬಿಡು. ಎಲ್ರಿಗೂ ಗುಡ್ ಮಾರ್ನಿಂಗ್. ನೈಟು ಚಿರತೆ ಬಂದಿದೆ ಅಂತ ನಮ್ಮ ಅಮ್ಮ ಮಾತ್ರ ಕನ್ಫರ್ಮಾಗಿ ನಂಬ್ಕೊಬಿಟ್ಟಿದೆ. ಬಟ್ ಆದರೆ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಕ್ಕನ ಮಗ ಕಂಡಿಡ್ದ್ಬಿಟ್ಟ ರೀ. ಪ್ರ್ಯಾಂಕಿಂಗ್ ಮಾಡ್ತಾಯಿದ್ದೇನೋ ಕೇಳೋ ಅಂದ್ಬಿಟ್ಟು ಅವ್ರಿಗೊಂದು ಲೈಟಾಗಿ ಡೌಟ್ ಇದೆ. ಬಟ್ ನಮ್ಮ ಅಮ್ಮ ಮಾತ್ರ ಕನ್ಫರ್ಮಾಗಿ ನಂಬ್ಕೊಬಿಟ್ಟಿದ್ರು. ಇವಾಗ ಹೋಗಿ ಕೇಳೋಣ, ಗೊತ್ತಾಗುತ್ತೆ ಇವಾಗ ಯಾವ ಥರ ಗೊತ್ತೈತೆ ಪ್ರ್ಯಾಂಕ್ ಅಂತ ಏನಂತ ಇವಾಗ ಗೊತ್ತಾಗುತ್ತೆ. ಅಲ್ಲೋಗಿ ಕೇಳೋಣ ಮನೆ ಹತ್ರ. ಸೊ ಅದಕ್ಕೂ ಮುಂಚೆ ಬೆಳಗಿನ ಜಾವದಲ್ಲಿ ಸಿಕ್ಕಾಬಟ್ಟೆ ಮಳೆ. ಇಲ್ಲಿ ನೋಡಿ ಮಳೆ ಊದು ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಎಲ್ಲ ಒಣಗೋಗಿತ್ತು, ಎಲ್ಲ ಹಸಿರಾಗ್ಬಿಟ್ಟಿದೆ ನೋಡ್ರಿ. ಲಾಸ್ಟ್ ಟೈಮ್ ಇಲ್ಲಿ ಹೋಗಿತ್ತು ಗೊತ್ತಾ ಚಿರತೆ, ಹೀಗೆ ಹೋಗಿದ್ದು ದಾರಿಲಿ ಅಲ್ಲಿ ನೋಡಿ ಹಳ್ಳ ಹರ್ಕೊಂಡು ಹೋಗ್ತಾ ಇದೆ. ಸೊ ವರ್ಷದಲ್ಲಿ ಸುಮಾರು ಒಂದು 7ರಿಂದ 8 ತಿಂಗಳು ಇದು ಹರ್ಕೊಂಡು ಹೋಗ್ತಾ ಇರುತ್ತೆ. ಒಂದು 4 ತಿಂಗಳು ನಿಂತೋಗಿರುತ್ತೆ ಬೇಸಿಗೆಯಲ್ಲಿ. ಇಲ್ಲೊಂದು ಸಣ್ಣ ಫಾಲ್ಸ್ ಇದೆ, ಬನ್ನಿ ನೋಡ್ಕೊಬರೋಣ. ಅದನ್ನು ನೋಡಿಕೊಂಡು ಮನೆಗೆ ಹೋಗಿ ಕೇಳೋಣ ನಮ್ಮ ಅಮ್ಮನಿಗೆ ಚಿರತೆ ಎಲ್ಲಿ ಚಿರತೆ ಅಂತ ಏನು ಹೇಳ್ತಾರೆ ಗೊತ್ತಾಗುತ್ತೆ. ನಮ್ಮ ಅಕ್ಕನೂ ಕರೆದ್ಬಿಟ್ಟು ಕೇಳೋಣ ಇರ್ರಿ, ನೈಟ್ ಚಿರತೆ ಬಂದಿತ್ತು ಅಂತ. ಅವ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಗೊತ್ತಾಗುತ್ತೆ. ಇದು ನೋಡ್ರಿ ನಮ್ಮ ಫಾಲ್ಸ್ ಹೇಗಿದೆ. ಇದೊಂಥರ ಮಿನಿ ಫಾಲ್ಸ್. ನಮಗೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಸ್ಕೂಲಿಂದ ವಾಪಸ್ ಬಂದು ಇಲ್ಲೆಲ್ಲ ಆಟ ಆಡ್ತಾ ಇದ್ವಿ ರಜೆ ದಿನಗಳಲ್ಲಿ. ಇವಾಗ ಹೊಸ ನೀರಲ್ವಾ ಈ ಥರ ಕಾಣಿಸ್ತಾ ಇದೆ. ಒಂದು 3-4 ದಿನ ಆದರೆ ಫುಲ್ ಎಲ್ಲ ಕ್ಲಿಯರಾಗಿ ಹರಿತಾ ಇರುತ್ತೆ ನೀರು. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ನೋಡಿದ್ರಲ್ಲ ನಮ್ಮ ಮಿನಿ ಫಾಲ್ಸ್. ಹಾಗೆ ಹೋಗೋಣ ಬನ್ನಿರಿ, ನಮ್ಮ ಅಮ್ಮನ್ನ ಇವಾಗ ಕೇಳೋಣ. ಚಿರತೆ ಬಂದಿತ್ತಲ್ಲ, ರಕ್ತ ಅಲ್ಲಿ ಚೆಲ್ಲಿತ್ತಲ್ಲ, ಏನಾಯಿತು ಅಂತ. ಅದು ಬೆಳಿಗ್ಗೆ ಏನಾಯ್ತು ಅಂದರೆ, ಬೆಳಿಗ್ಗೆ ಎದ್ದು ನಮ್ಮಮ್ಮ ಹಸುಲಿ ಹಾಲು ಕರೆಯೋಕ್ಕೆ ಹೋಗ್ತಲ್ಲ, ಆವಾಗ ನೈಟ್ ನಾನು ಒಂದು ಲೋಟಕ್ಕೆ ಕುಂಕುಮ ಒಂದು ಗ್ಲಾಸ್ಗೆ ಹಾಕ್ಬಿಟ್ಟು ಕಲಸಿದ್ನಲ್ಲ, ಅದನ್ನು ನೋಡ್ಬಿಡ್ತು ರೀ. ಅದನ್ನು ನೋಡ್ಬಿಟ್ಟು ನಮ್ಮಮ್ಮ ಕೇಳ್ತು, ಇದು ಪ್ರ್ಯಾಂಕಿಂಗ್ ಮಾಡಿದೆಪ್ಪ ಅಂತ. ನಾನೇನು ಹೇಳಿಲ್ಲ, ಬಂದ್ಬಿಟ್ಟೆ. ಅವಾಗ
ವೀಡಿಯೋ ಮಾಡ್ಕೊಂಡಿಲ್ಲ ಅವಾಗ. ಸೊ ಇವಾಗ ಹೋಗಿ ಕೇಳೋಣ ಏನಂತಾರೆ, ಬನ್ನಿ ನೋಡೋಣ. ನೈಟು ಎದ್ದಿದ್ರೆ ಚಿರತೆ ನೋಡ್ಬೋದಾಗಿತ್ತು. ನೋಡಿದೆ ಚಿರತೆ ನೈಟು? ಹಾಂ, ನೋಡಿದೆ. ಎಲ್ಲಿ ನೋಡಿದೆ? ನಾನು ಎದ್ದಿದ್ದೆ. ನೀ ಅಲ್ಲಿ ಎದ್ದಿದ್ದೆ? ಎದ್ದಿದ್ದಿ. ಅಲ್ಲಿ ರತ್ತಾಗಿತ್ತ ಅಜ್ಜ ಎಲ್ಲ ನೋಡ್ದ? ತಿನ್ಕೊಂಡು ಹೋಗದ. ಎಲ್ಲಿ ಇರತ್ತಾ? ಇಲ್ಲಿ. ಮತ್ತೆ ಇಲ್ಲಿ ಮಾತಾಡ್ತೀನಿ. ಇಲ್ಲೆಲ್ಲ ಆಗಿತ್ತು. ಇಲ್ಲೆಲ್ಲ ಮಳೆಗೆ ಹೋಗ್ಬಿಟ್ಟಿದೆ. ಇಲ್ಲಿ ಮಳೆ ಬಂದ್ಬಿಟ್ಟು ಎಲ್ಲ ಹೊರಟೋಗೋದು. ನೀ ಎದ್ದಿದ್ರೆ ಪ್ರಣವ ನೋಡ್ಬೋದಾಗಿತ್ತು. ನೀ ಎದ್ದೇ ಇಲ್ಲ. ನೀ ನಿಮ್ಮ ಹತ್ತಿಲಿದ್ದೆ. ಬರ್ಬೇಕು ತಾನೆ. ಚಿರತೆ ನೋಡಿದೆ ನೈಟು? ಇಲ್ಲಿ ಹೋಗೋದಲ್ಲ. ಇಲ್ಲಿ ಡೋರಲ್ಲಿ ರಕ್ತ ಇಲ್ಲಿ ಬಂದು ಕೂತಿತ್ತು. ಮಾವ ಸಡನ್ ಆಗಿ ಎದ್ದಿರ್ತು. ಸೌಂಡ್ ಆಗಿದ್ರೆ ಸೌಂಡು ಅಂತಿಂತ ಸೌಂಡ್ ಅಲ್ಲ. ಎಲ್ಲಾರು ಎದ್ಬಿಟ್ಟ. ಭಾರತ ಶುರು ಮಾಡ್ಬಿಟ್ಟ. ಅಲ್ಲೊಂದ್ ರಥ ನೋಡ್ರಿ ರಥ. ನಿಜ. ಇಲ್ಲಿ ರಥ ಯಾಕೆ ಬಂತು? ಕರ್ಕ ಹೋಗದೆ ಚೊಟ್ಕ ಹೋಗದೆ. ಅದನ್ನೇ ಏನೋ ಹಿಡ್ಕೊಂಡು ಹೋಗದೆ. ಏನ್ ಹಿಡ್ಕೊಂಡು ಹೋಗಿದ್ದು? ಇನ್ನು ನಮ್ಮ ನಾಯಿ ಇಲ್ಲೇ ಇದೆ ಅಲ್ಲ. ಅವರು ಮಲ್ಲಮ್ಮ ಇರ್ತಾರೆ. ಅದೇ ಯಾರ್ದೋ ಬೇರೆಯವ್ರ ನಾಯಿ ಹಿಡ್ಕೊಂಡು ಹೋಗದೆ. ಇನ್ನೆಲ್ಲರೂ ಮರಿಗಿರಿಗಳು ತುಕೊಂಡ್ಬಿಟ್ಟಿದ್ದಾನೋ. ಅದಿಲ್ಲಿ ಚೆಕ್ ಮಾಡ್ಕೊಂಡು ಹೋಗದೆ. ಇಲ್ಲಿ ಇದ್ದ ಏನೋ ಅನ್ಕೊಂಡು. ಇಲ್ಲೇನು ಇಲ್ಲ. ನಾನು ಬರಕ್ ಶುರುವಾಗೋಯ್ತಾ? ಎಷ್ಟು ಇಲ್ಲಿ ದಿನ ಇರ್ಲಿಲ್ಲ. ನಾಯಿ ನಾಯಿ ಪ್ರಯೋಜನ ಇಲ್ಲ ಬಿಡ. ಅಲ್ಲಿಂದ ಇಲ್ಲಿ ಗಂಟನೂ ಹೆಜ್ಜೆ ಇತ್ತು. ನಾವು ನೋಡ್ದೋ ಲೈಟು ಮನೆಗೆ ಬಂದ್ಬಿಟ್ಟು ಎದ್ರು ನನ್ನ ಬಂದ್ರು ಭೂಮಿಕಾ ಎದ್ರು. ಚಿರತೆ ಬಂದಿದೆ ಎದ್ರು. ಹಿಂಗೆ ತಲೆ ಕೆಡಿಸ್ಬಿಟ್ಟ ನೋಡಿ. ಇಲ್ಲೊಂದು ಹೆಜ್ಜೆ ನೈಟ್ ನೋಡಿದ್ರಿ ಚಿರತೆ ನೈಟ್ ಎದ್ರಿದ್ರೆ ಚಿರತೆ ನೋಡ್ಬೋದಾಗಿತ್ತು. ನೋಡಿ ಇಲ್ಲೊಂದು. ನಾವು ಹೊರಗಡೆನೆ ಬಂದಿಲ್ಲ. ನೀನೆಲ್ಲಿ ನೋಡ್ದ್ಯಾ? ನೀನು ಇಲ್ಲಿ ಎದ್ದ ತಕ್ಷಣ ಕಾಣ್ತಾ? ಚಿರತೆ ಕಾಣಿಲ್ಲ, ರಥ ನೋಡಿದ್ದು. ಏನದು ಚಿರತೆ ನೋಡ್ರಿ. ಆ ಕಾಲದ ಈ ಕಾಲ್ಗೆ ಹಾಕೊಂಡು, ಈ ಕಾಲದ ಆ ಕಾಲ್ಗೆ ಹಾಕೊಂಡು. ಚಪ್ಪಲಿ ಬಿಚ್ಚವ. ನಾನು ಹಾಕೋತೀನಿ ಇರಲಿ, ನನ್ಗಾಗತ್ತ. ನೋಡ್ರಿ ಎಷ್ಟು ಚಿಕ್ಕದು ಕಾಲು. ಹತ್ಬಿಟ್ಟ ಕೊಳ್ಳಿ ಹತ್ಬಿಟ್ಟ. ಇಸ್ಕೊಡ್ರ. ನಾನು ಪ್ರ್ಯಾಂಕ್ ಮಾಡಿದ್ದು ಗಾಯ್ಸ್. ಪ್ರ್ಯಾಂಕು ಚಿರತೆ ಬಂದಿದೆ ಅಂತ ನಮ್ಮ ಅಮ್ಮ ನಂಬ್ಕೊಂಡಿತ್ತು. ನೀನ್ ನಂಬ್ಕೊಂಡಿದ್ದಲ್ಲ? ಸಂಡೆಯಿಂದ ಪ್ರ್ಯಾಂಕ್ ಮಾಡ್ತಿದ್ದಾನ. ನಿಂಗೆ ಗೊತ್ತಾಯ್ತಾ ನಿಂಗೆ ಪ್ರ್ಯಾಂಕ್ ಅಂತ? ನಿಂಗೆ ಯಾವಾಗ ಗೊತ್ತಾಯ್ತು? ಹೊತ್ಲೆ ಹೊಳ್ಸ್ಬಿಟ್ಟಿದ್ನವ. ಡಿಸ್ಟರ್ಬ್ ಮಾಡ ಅಂಜಿಸ್ಬೇಡ, ಸುಮ್ನಿರು. ನಾನು ಪ್ರ್ಯಾಂಕ್ ಮಾಡ್ತಾ ಇರಲಿಲ್ಲ. ಇಲ್ಲಿ ಯಾವ ತರ ನಂಬ್ತಾರ ಇಲ್ವ ಅಂದ್ಬಿಟ್ಟು ಮಾಡಿದ್ದು ಇದು. ಹೋಯ್ತು ಕಾಲೆಲ್ಲ. ಅಂದ್ರೆ ಇಷ್ಟ ಸಲ ಏನ್ ಚಿರತೆ ಬಂದಿತ್ತು, ಅದು ರಿಯಲ್ ಆಗಿ ಬಂದ್ ಹಿಡ್ಕೊಂಡು ಹೋಗ್ತಿತ್ತು. ಈ ಸಲ ನೋಡೋಣ ಸುಮ್ನೆ ಒಂದು ಪ್ರ್ಯಾಂಕ್ ಮಾಡೋಣ ಅನ್ಬಿಟ್ಟು ಮಾಡಿದ್ದು. ನಿನಗೆ ಗೊತ್ತಿತ್ತಾ? ನಂಗೂ ಗೊತ್ತಿತ್ತು ಕಣ್ಬಿಡ, ಅದು ಬಂದಿಲ್ಲ ಅಂತ. ಗೊತ್ತಿತ್ತು. ನಿಂಗೆ ಗೊತ್ತಿತ್ತು? ಹೆಂಗ್ ಗೊತ್ತಿತ್ತು? ಇಲ್ಲ ನಂಬ್ಕೊಂಡಿರ್ನಿಲ್ಲ ನೀನು. ಅದ್ ಕುಂಕುಮ ಅನ್ಕೊಂಡಿದೀನಿ ನಾನು. ಯಾವಾಗ ಗೊತ್ತಾಯ್ತು ಅವಳು? ಆದ್ರೆ ಹಾಗೆ ಕೂತ್ಕೊಳ್ಳೋದ ಕಲೆ. ಇನ್ನೇ ಮಾಡೋದು? ಗೊತ್ತೈತೆ ಮಳೆ ಉದ್ರೆ ಹೋಗಲ್ಲ. ನಿನ್ಗೆ ಬೆಳಗ್ಗೆ ಗೊತ್ತಾಯ್ತಲ್ವಾ? ನೈಟ್ ಗೊತ್ತಾಗ್ನಿಲ್ಲ? ನೈಟ್ ನಿಜ ಅಂತ ತಿಳ್ಕೊಂಡಿದೀವಿ ಸತ್ಯವಾಗ್ಲೂ. ಪಾತಾರ ಎದ್ದು ಸತ ಬಟ್ಲ ಅಲ್ಲದ ಗಾಸ್ ಇಲ್ಲದ ಯಾಕೆಲ್ಲ ಸೋಸಿದ್ನಲ್ಲ ಅಂತ ನೋಡ್ತೀನಿ. ಅದು ಗ್ಲಾಸ್ ನಾನು ಬೇರೆ ಕಡೆ ಇಟ್ಟಿದ್ರೆ ಸರೋಗೋದು. ಕುಂಕುಮ ಕಲ್ಸ್ಬಿಟ್ಟು ಗ್ಲಾಸ್ನ ಅಲ್ಲೇ ಇಟ್ಬಿಟ್ಟು ಬೆಳಗ್ಗೆ ಒಟ್ಟ ಸತ್ಯವಾಗ್ಲೂ ನಿಜ ಅಂತ ತಿಳ್ಕೊಂಡಿದ್ವಿ. ಅದು ಬಂದೋಯ್ತಿತ್ತಲ್ವಾ, ನಿಜ ಅಂತ ತಿಳ್ಕೊಬಿಟ್ಟಿದ್ವಿ. ಪಾತಾರ ಗೊತ್ತೈತೆ ಹಾಗೆ. ನಮ್ಮ ಅಮ್ಮ ಚೆನ್ನಾಗವ. ಬಟ್ ಪ್ರ್ಯಾಂಕ್ ಸಕ್ಸಸ್ ಆಯ್ತು. ಅವನ್ ನೈಟ್ ಹೇಳ್ಬಿಟ್ಟವ ಏನಂತ ಪ್ರಾಂಕಿಂಗ್ ಮಾಡ್ದನ ಬರತ್ತ. ನೆನ್ನೆನೆಂದ ಇವ್ರೆಲ್ಲ ಹೊರಗಡೆ ಹೋಗ್ಬಿಟ್ಟವ್ರೆ. ನಾನು ಬರತ್ತೆ ಇಬ್ರೇ ಇದ್ದ ಮನೇಲಿ. ನಂಗೆ ಭಯ ಐತೆ ಅನ್ಬಿಟ್ಟು ನಾನು ಎದ್ದೇ ಇಲ್ಲ, ನಿದ್ದೆ ಬರಲ್ಲ. ಹೋಗ ನಾನ್ ನಿಜ ಅಂದ್ಲೆ. ನಮ್ ನಾಯಿ ಹಿಡ್ಕೊಂಡು ಹೋಗೋದೆ ಅನ್ಬಿಟ್ಟು ನಮ್ಮ ಅಮ್ಮನ್ಗೆ ಹೇಳಿ ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡೆ. ನಮ್ ನಾಯಿ ಅನ್ನಕ್ಕೂ ನಮ್ ನಾಯಿ ಅಲ್ಲೇ ಬಂದ್ಬಿಡ್ತು. ಏನೇ ಆಗ್ಲಿ ಒಂಥರ ಒಂದು ಹೊತ್ಲು ಭಯ ಯಾಕಪ್ಪ. ನೈಟು ನಿದ್ದೆನೆ ಬಂದಿಲ್ಲ. ಚೀನು ಕರ್ಕೊಂಡ್ಬಿಡುವ, ಕೆಳಗೆ ಕರ್ಕೊಂಡ್ಬಿಡು.
ನಿನ್ನ ನೈಟ್ ಲೇ ದಬಕೊಂಡೆ ಮಗು ಭಯ ಪ್ರೇಮ ಮಂಗೆ ಮುಂದಕ್ಕೆ ಹೋವ ನೀನು ಇಳಿದಲ್ಲ ಅಯ್ಯಪ್ಪ ಲೋ ಪ್ರಣವ ಬಾ ನೀನು ಅಮ್ಮನ್ ತಮ್ಮ ಬೈಸ್ಕೊಂಡ ನೀನ್ ಬೈಸ್ಕೊಂಡೆ ಛೆ. ಇವತ್ತು ಗೈಸ್ ಏನ್ ಗೊತ್ತಾ ಇವತ್ತು ಅಲ್ಲಿ ಹಸಿಂದು ಡಬ್ಬದಲ್ಲಿ ನೀರು ಕುಡಿಸು ಅಂತ ಹೇಳಿದ್ರೆ ನೀರು ಕುಡಿಸಿಲ್ಲ ಕುಡಿಸಿಲ್ಲ ಅಂತ ಹೇಳ ಎಲ್ಲ ಪಾತ್ರೆನೆಲ್ಲ ತೂತ ಮಾಡ್ಬಿಟ್ಟು ಯಾರು ನೀನ್ ಮಾಡಿರೋದು ನೀನ್ ಮಾಡಿರೋದು ನಾವು ನಾನೆಲ್ಲಿ? ಅನೂರ್ಗ್ ಹೋಗಿದ್ದೋ ಎಲ್ಲಿ ತೂತಾಗಿರೋದು ಅಲ್ಲಿ ಅಪ್ಚರ್ ಎಲ್ಲ ತೂತಾಗದೆ ಎಲ್ಲಿ ಎಲ್ಲೆಲ್ಲಿ ತೂತಾಗಿರೋದು ಹಾ ಹೌದಾ ಇವಳೇ ಮಡಗಿರೋದು ಕೆಳಗಡೆ ನೀನು ನಾನಲ್ಲ ನೀ ತಾನೇ ಹೋಗಿ ನಾನಲ್ಲ ನೀನೇ ನಾನು ಕುಡಿಸಿದ ನಾನು ನೀರೇ ಕುಡಿಸಿಲ್ಲ ನೀನ್ ಸುಳ್ಳು ಹೇಳ್ಬೇಡ ನೀನ್ ಕುಡಿಸಿದೆ ಆಂಟಿ ಹೊಡೆದಾಕಿರೋದು ಬಂದೆಕಾಯಿ ಆಂಟಿ ಬರುತ್ತೆ ಆಂಟಿ ಬಂದೆಕಾಯಿ ಈಗ ಬರ್ಲಿ ನೋಡ್ಕೊ ಹೇಳ್ತೀನಿ ನೀನ್ ಮಾಡ್ಬಿಟ್ಟು ಬೇರೆಯವ್ರ ಮೇಲೆ ಎತ್ತಾಕ್ಬೇಡ ನೀರ್ನ ಎತ್ ಸುರಿ ಇಲ್ಲಾಂದ್ರೆ ಇವ ಮಾಡಿರ್ಬೋದು ಲಾ ಸುಮ್ನಿರಾ ಇದನ್ನ ಹೊಡೆದಾಕಿರೋರು ಯಾರ ಇದನ್ನ ಹೊಡೆದಾಕಿರೋರು ಯಾರು ಇದನ್ನ ಎಲ್ಲಿ ಇದನ್ನ ಇದು ಹೊಡೆದೋಗದ ಯಾರು ಹೊಡೆದಾಕದ್ ಹೇಳು ನಾನಲ್ಲ ಹೇಳು ನೀನು ಹೊಡೆದ ಏಯ್ ಗೊತ್ತಾಯ್ತು ನೀನೇನು ಯಾರು ಹೊಡೆದಾಕದ್ ಹೇಳು ಓಕೆ ರೀ ನೋಡಿದ್ರಲ್ಲ ಪ್ರ್ಯಾಂಕು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿದ್ದಷ್ಟೇ ಅದು ಬಟ್ ಇವತ್ತು ಏನಾಗಿದೆ ಅಂದರೆ ನೆನ್ನೆ ಆಗಿರೋ ಘಟನೆ ಮಾದೇಶ್ವರನ ಬೆಟ್ಟದಿಂದ ನಾಗುಮಲೆಗೆ ಪಾದಯಾತ್ರೆ ಹೋಗ್ತಾ ಇದ್ದಾರಲ್ಲ ಬೆಂಗಳೂರು ಸೈಡ್ನವ್ರು ಅವರು ಒಂದು 10 ವರ್ಷದ ಹುಡುಗ ಹರ್ಷಿತ್ ಅಂತ ಆ ಹುಡುಗ ಅಲ್ಲೇ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಪಾಪ ನೆನ್ನೆ ಚಿರತೆ ದಾಳಿ ಮಾಡಿ ಪಾಪ ಹುಡುಗ ತೀರೋಗಿದ್ದಾನೆ ಈಗ 10 ವರ್ಷ ಅಂತೆ ಈ ಬೆಟ್ಟಕ್ಕೆ ಬರೋರು ಪಾದಯಾತ್ರೆಗಳಿಗೆ ಹೋಗೋರು ಗುಂಪಲ್ಲಿ ಹೋಗಿ ಗುಂಪಲ್ಲೇ ನಡ್ಕೊಂಡು ಹೋಗ್ರಿ ಒಬ್ಬೊಬ್ಬರಾಗಿ ಹೋಗೋದು ಒಂಟಿಯಾಗಿ ಆ ಕಡೆ ಈ ಕಡೆ ಹೋಗೋದು ಫಾರೆಸ್ಟ್ ಒಳಗಡೆ ಹೋಗೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಗುಂಪಲ್ಲಿದ್ದಾಗ ಒಂದು ಧೈರ್ಯ ಇರುತ್ತೆ ಯಾವುದೇ ಪ್ರಾಣಿಗಳು ನಿಮ್ಮ ಹತ್ರ ಬರಲ್ಲ ಈ ಪಾದಯಾತ್ರೆ ಹೆಂಗೂ ಪಾದಯಾತ್ರೆ ತಾನು ಮಾಡ್ಕೊಂಡು ಹೋಗ್ತಿರೋದು ಅವ್ರ ಹಿಂದೆ ಬರ್ತಿರ್ಲಿ ನಾವು ಮುಂದೆ ಹೊರಟೋಗೋಣ ಅಂದ್ಬಿಟ್ಟು ಮಕ್ಕಳುಗಳನ್ನ ಬಿಡೋದು ಮಕ್ಕಳುಗಳನ್ನ ಮುಂದೆ ಕಳಿಸೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಇವಾಗ ನೋಡಿ ಮಾಡೋದು ಒಂದು ಸಣ್ಣ ತಪ್ಪಿಗೆ ಪಾಪ 10 ವರ್ಷದ ಹುಡುಗ ಇವಾಗ ಬೆಳೆದು ಬದುಕಬೇಕಾಗಿರೋಂಥ ಸಣ್ಣ ಹುಡುಗ ನೆನ್ನೆ ಚಿರತೆ ದಾಳಿಗೆ ಪಾಪ ತೀರೋಗಿದ್ದಾನೆ ಇದೊಂದು ವಿಷಯ ಹೇಳ್ಬೇಕಾಗಿತ್ತು ತಿಳಿಸ್ಬೇಕಾಗಿತ್ತು ನಾನು ಹೇಳೋದಿಷ್ಟೇ ಕಾಡಂಚಿನ ಗ್ರಾಮಗಳು ಅಥವಾ ಈ ಥರ ಪ್ಲೇಸ್ಗಳಿಗೆ ಹೋದಾಗ ಹುಷಾರಾಗಿರಿ ನಿಮ್ಮ ಜಾಗರೂಕತೆಯಲ್ಲಿ ನೀವಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾಳೆ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಬೈ ಬೈ ಟೇಕ್ ಕೇರ್ ಲವ್ ಯು